ಇಂದಿನ ಭಾರ್ಗವಿ LLB ಸೀರಿಯಲ್ನ ಸಂಚಿಕೆಯನ್ನು ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಭಾರ್ಗವಿ ಮತ್ತು ಪಾರ್ಥ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಭಾರ್ಗವಿ ಹೇಳ್ತಾಳೆ, ನನಗೆ ನನ್ನ ಗಾಡಿನ ಕೊಟ್ಟಿದ್ದರಿಂದ 40,000 ಬಂತು ಗೊತ್ತಾ. ಸೆಕೆಂಡ್ ಹ್ಯಾಂಡ್ ಗಾಡಿನ 40,000ಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಪಾರ್ಥ ಅಂತೇಳಿ ಭಾರ್ಗವಿ ಹೇಳ್ತಾ ಬರ್ತಾ ಇರ್ತಾಳೆ. ಆವಾಗ ಪಾರ್ಥ ಹೌದು ಒಳ್ಳೆಯದೇ ಆಯಿತು ಬಿಡಿ ಅಂತ ಹೇಳ್ತಾನೆ. ಈ ಕಡೆ ಭಾರ್ಗವಿ ಅವ್ರ ಅಮ್ಮ ಅವ್ರ ಮನೇಲಿ ಕೆಲಸ ಮಾಡ್ತಾ ಇರ್ತಾಳಲ್ಲ, ಆವಾಗ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಮನೆಯಲ್ಲೇ ಕೆಲಸ ಮುಗೀತು, ನಾನು ಇನ್ನು ಹೊರಡ್ತೀನಿ ಅಂತ ಹೇಳ್ತಾಳೆ. ಆಗ JP ಹೆಂಡ್ತಿ, ಓ ಎಲ್ಲ ಮುಗೀತಾ, ಏನೇನು ಕೆಲಸ ಮಾಡಿದೆ ಅಂತೇಳಿ ಸಾಕ್ಷಿ ಕೇಳ್ತಾಳೆ. ಎಲ್ಲ ಕೆಲಸ ಮುಗಿಸಿದ್ದೀನಿ, ಪಾತ್ರೆ ಬಟ್ಟೆ ಎಲ್ಲ ಮುಗಿಸಿದ್ದೀನಿ, ರಾತ್ರಿ ಅಡುಗೆ ಎಲ್ಲ ಮುಗಿಸಿದ್ದೀನಿ ಅಂತ ಕೇಳ್ತಾಳೆ. ಸಾಕ್ಷಿ ಇದ್ದು ಬಟ್ಟೆನ ನೀನು ಯಾವುದ್ರಲ್ಲಿ ಒಗ್ದೆ ನೀನು ಅಂತ, ಕೈಯಲ್ಲೇ ಒಗ್ದಿದ್ದೀನಿ ಅಂತ ಹೇಳ್ತಾಳೆ. ಒಂಥರ ವ್ಯಂಗ್ಯವಾಗಿ ಮಾತಾಡ್ತಾಳೆ JP ಹೆಂಡ್ತಿ ಮತ್ತು ಸಾಕ್ಷಿ ಇಬ್ಬರೂ. ಇದಾದಮೇಲೆ ಬೃಂದ ಬರ್ತಾಳೆ. ಅತ್ತೆ, ಇವರಿಗೇನೋ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳಿದ್ರಲ್ಲ, ಹಾಗಾಗಿ ದುಡ್ಡು ಕೊಡಬೇಕಿತ್ತು ಅಡ್ವಾನ್ಸು ಅಂತ ಹೇಳ್ತಾಳೆ ಅವ್ರ ಅತ್ತೆಗೆ. ಬೃಂದಂಗೆ ಅವರ ತಾಯಿಗೆ ಅವಮಾನ ಆಗ್ತಿದೆ ಅಂತೇಳಿ ಅವಳಿಗೇನು ಅನಿಸಲ್ಲ, ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾಳೆ. ಅತ್ತೆ, ಅವಶ್ಯಕತೆ ಇದ್ದರೆ ಕೊಡಿ ಅತ್ತೆ, ಏನೂ ತೊಂದರೆ ಇಲ್ಲ ಅಂಥೇಳಿ ನಕ್ಕೊಂತ ಹೇಳ್ತಾಳೆ. ಅದಾದಮೇಲೆ ಸಾಕ್ಷಿ, ಏನಕ್ಕ ಇದು, ಅವ್ರು ಕೇಳಿದ ತಕ್ಷಣ ಕೊಟ್ಬಿಡೋದಾ ಅಂತ ಕೇಳ್ತಾಳೆ. ಎಷ್ಟು ಬೇಕಿತ್ತು ಅಂತ ಕೇಳಿದೆ. 10,000-15,000 ಅಂತ ಕೇಳ್ತಾಳೆ. ಹೋಗಿ ಸಾಕ್ಷಿ, ಹೋಗಿ ನನ್ನ ಬ್ಯಾಗ್ ತೊಗೊಂಬಾ ಅಂತೇಳಿ ತೊಗೊಂಬಂದ ತಕ್ಷಣ JP ಹೆಂಡ್ತಿಗೆ ಅವಳು ಬ್ಯಾಗಿಂದ 15,000 ಕೊಡ್ತಾಳೆ. ಇದು ನಿನಗೆ ಅಡ್ವಾನ್ಸ್ ಅಂತ ತಗೋ ಅಂತೇಳಿ ಹೇಳ್ತಾರೆ. ಬಂದು ಒಂದಿನದಲ್ಲೇ ನೀನು ಇಷ್ಟೊಂದು ಅಮೌಂಟ್ ಕೊಡ್ತಾ ಇದೆಯಲ್ಲಕ್ಕ ಅಂತೇಳಿ ಸಾಕ್ಷಿ ಹೇಳ್ತಾಳೆ. JP ಹೆಂಡ್ತಿ, ನೀನು ಚೆನ್ನಾಗಿ ಕೆಲಸ ಮಾಡಿದ್ರೆ ತಿಂಗಳು ನಾನು ಬೋನಸ್ ಅಂತಲೂ ಕೊಡ್ತೀನಿ, ನಿನಗೆ ಟಿಪ್ಸ್ ಅಂತಲೂ ಕೊಡ್ತಾ ಇರ್ತೀನಿ. ಕೆಲಸ ಮಾತ್ರ ಚೆನ್ನಾಗಿ ಮಾಡ್ತಾ ಇರಬೇಕು, ನಿನ್ನ ಕೆಲಸ ನೋಡೇ ನಾವು ಕೊಡೋದು ದುಡ್ಡು ಅಂತೇಳಿ 15,000 ಕೊಡ್ತಾಳೆ. ಕೈಯಲ್ಲಿ ಇಟ್ಕೊಂಡು ಅದನ್ನು ಅವಳು ತಗೋ ಅಂದ ತಕ್ಷಣ, ಅವಳ ಹತ್ರ ಬಂದ ತಕ್ಷಣ ಭಾರ್ಗವಿ ತಾಯಿ ಹತ್ರ ಇನ್ನೇನು ತಗೊಳ್ಳೋಕ್ಕೆ ಅಂತ ಬಂದಾಗ ದುಡ್ಡನ್ನ ಕೆಳಗಡೆ ಹಾಕಿಬಿಡ್ತಾಳೆ. ಅವಳ ಕಾಲು ಕೆಳಗಡೆ ಹಾಕಿ ಇದನ್ನು ಆರಿಸ್ಕೊಳ್ಳೋಕ್ಕೆ ಅವಳು ತಗೋ ಅಂತೇಳಿ ಹೇಳ್ತಾಳೆ. ಆವಾಗ ಭಾರ್ಗವಿ ತಾಯಿ ಕೆಳಗಡೆ ಬಿದ್ದು ಒಂದೊಂದೇ ನೋಟುಗಳನ್ನೆಲ್ಲ ಆರಿಸ್ಕೊಂಡು ಹತ್ಕೊತ ಮುಖ ನೋಡ್ತಾ ಇರ್ತಾಳೆ, ಕಾಲು ನೋಡ್ತಾ ಇರ್ತಾಳೆ. ನೋಡಿ ಅವಳಿಗೆ ಬೇಜಾರಾಗಿ ಅವಳು ದುಡ್ಡನ್ನು ತಗೊಳ್ತಾಳೆ. ಎಲ್ಲ ಆರಿಸ್ಕೊಂಡು ನಾನಿನ್ನು ಬರ್ತೀನಿ ಅಂತೇಳಿ ಹೇಳ್ತಾಳೆ. ಅದಾದಮೇಲೆ JP ಹೆಂಡ್ತಿ, ಸರಿ ನೀನು ಇನ್ನು ಹೋಗ್ಬೋದು ಅಂತ ಹೇಳಿದಾಗ ಅಲ್ಲಿಂದ ಬೃಂದ ಮುಖ ನೋಡಿಬಿಟ್ಟು, ಇವಳು ಈ ಥರ ಇದ್ದಾಳಲ್ಲ, ನನ್ನ ಮಗಳ ಇವಳು ಅಂತ ಅಂದ್ಕೊಂಡು ಇರ್ತಾಳೆ. ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಬೃಂದ ಅವ್ರ ಅಮ್ಮನ ಅವಸ್ಥೆ ನೋಡಿಬಿಟ್ಟು ನಗ್ತಾ ಇರ್ತಾಳೆ. ಅವಳು JP ಹೆಂಡ್ತಿ ಮಾತ್ರ ಕಾಲ ಮೇಲೆ ಕಾಲು ಹಾಕ್ಕೊಂಡು ನೋಡ್ತಾ ಇರ್ತಾಳೆ, ಏನು ಮಾಡ್ತಾಳೆ ಏನಿಲ್ಲ ಅಂಥೇಳಿ. ಆಮೇಲೆ ದುಡ್ಡನ್ನು ತೊಗೊಂಡ್ಮೇಲೆ ಅಲ್ಲಿಂದ ಹೊರ್ಗಡೆ ಹೋಗ್ತಾಳೆ. ಭಾರ್ಗವಿ ತಾಯಿಗೆ, ನೀನು ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅಂತ ಅನಿಸುತ್ತೆ ಅಂಥೇಳಿ ಹೇಳಿ ಭಾರ್ಗವಿ ತಾಯಿ ಹೋಗ್ತಾಳೆ. ಅದಾದಮೇಲೆ ಈ ಕಡೆ ಭಾರ್ಗವಿ ಬಂದು, ಅಮ್ಮ ಎಲ್ಲೋ ಅಮ್ಮ ಅಂಥೇಳಿ ಕೂಗ್ಕೊತ ಬರ್ತಾಳೆ. ಅವ್ರ ಅತ್ತೆ ಬಂದು, ಇಲ್ಲ ಭಾರ್ಗವಿ ಅಮ್ಮ ಅದು ಅಂತ ಹೇಳ್ತಾ ಇರಬೇಕಾದ್ರೆ ಭಾರ್ಗವಿ ತಾಯಿ ಹೊರ್ಗಡೆಯಿಂದ ಬಂದುಬಿಡ್ತಾಳೆ. ಆವಾಗ ಮಾತಾಡಿಸ್ತಾ, ಭಾರ್ಗವಿ ಬಂದಿಲ್ಲ ಅಂಥೇಳಿ ಒಳಗಡೆ ಬರ್ತಾಳೆ. ಮನೆಯಿಂದ ಹೊರಗಡೆಯಿಂದ ಬಂದು, ಹೌದಾ ಅಮ್ಮ, ಹಾಗಾದರೆ ಎಲ್ಲೋಗಿದ್ದೆ ನೀನು, ಅಮ್ಮ ಎಲ್ಲೋಗಿದ್ರು ಅಂತೇಳಿ ಅವ್ರ ಅತ್ತೆ ಕೇಳ್ತಾಳೆ. ಅವರಮ್ಮ ಎಲ್ಲಿ ಹೋಗಿದ್ದೆ ಅಂತೇಳಿ ಹೇಳೋಕ್ಕೆ ಆಗ್ತಾ ಇರಲ್ಲ. ಅದಾದಮೇಲೆ ಅವ್ರ ಅಮ್ಮನ ಕೇಳ್ತಾಳೆ, ಅಮ್ಮ ಎಲ್ಲಿಗೆ ಹೋಗಿದ್ದೆ ನೀನು, ನನಗೆ ಮುಚ್ಚಿಡೋ ಅಂಥದ್ದು ಏನಾಗಿದೆ ನಿನಗೆ ಅಂತ ಕೇಳ್ತಾಳೆ. ಭಾರ್ಗವಿ ತಾಯಿ, ಇಲ್ಲ ಏನೂ ಇಲ್ಲ ಭಾರ್ಗವಿ, ಅದು ಅಂತ ಹೇಳ್ತಾ ಆಮೇಲೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಭಾರ್ಗವಿ, ದೇವಸ್ಥಾನದಲ್ಲಿ ತುಂಬ ಲೇಟ್ ಆಯಿತು, ಭಜನೆ ಕಾರ್ಯಕ್ರಮ ಎಲ್ಲ ಇತ್ತು, ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋದು ಲೇಟ್ ಆಯಿತು ಅಂತ ಹೇಳ್ತಾಳೆ. ಸರಿ ಅಮ್ಮ ಆಯಿತು ಅಂಥೇಳಿ ಭಾರ್ಗವಿ ಸುಮ್ಮನೆ ಆಗ್ತಾಳೆ. ಅದಾದಮೇಲೆ ರಾತ್ರಿ ಆಗುತ್ತೆ. ರಾತ್ರಿ ಆದಮೇಲೆ ಕತ್ಲಾದಾಗ ಬೃಂದ ಮತ್ತು ಚರಣ್ ಅವರಿಬ್ಬರು ಮಾತಾಡ್ತಾರೆ. ಬೃಂದಂಗೆ ಚರಣ್ ಜೋರು ಮಾಡಿ, ಏನು ಬೃಂದ ಇದು, ಏನು ಮಾಡ್ತಾಯಿದ್ಯಾ, ಸ್ವಂತ ತಾಯಿನೇ ನೀನು ಮನೆ ಕೆಲಸಕ್ಕೆ ಇಟ್ಕೊಂಡಿದ್ಯಲ್ಲ, ನಿನಗೊಂದು ಸ್ವಲ್ಪನಾದರೂ ಕರುಣೆ ಅನ್ನೋದು ಏನೂ ಇಲ್ವಾ ನಿನಗೆ ಅಂತೇಳಿ ಬೃಂದಂಗೆ ಜೋರು ಮಾಡ್ತಾನೆ. ಚರಣ್,
ಏನಿದು, ನಾನು ಏನು ಮಾಡ್ತಾಯಿದ್ದೀನಿ, ಬುಕ್ ಓದ್ತಾ ಇದ್ದೀನಿ ತಾನೇ, ನೀನು ಸುಮ್ಮನೆ ಇರು ಅಂತ ಹೇಳ್ತಾಳೆ. ಓ, ನಿನಗೆ ಭಾರ್ಗವಿ ಜೊತೆಗೆ ಚೆನ್ನಾಗಿರ್ಬೋದಾ, ನೀನು ಇಬ್ರಿಗೂ ಚೆನ್ನಾಗಿರೋಕ್ಕೆ ಬಿಡಲ್ಲ ನಾನು, ಹೆಂಡ್ತಿ ಪ್ರೀತಿನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ನಿನಗೆ ಅಂತೇಳಿ ಬೃಂದ ಜೋರು ಮಾಡಿ ನಿಮ್ಮಿಬ್ಬರನ್ನ ತಂದಿಡ್ತಾ ಇದ್ದಾಳೆ ಅವಳು ಭಾರ್ಗವಿ, ಹಂಗಾಗಿ ನೀನೇ ನಮ್ಮಿಬ್ಬರ ಮಧ್ಯೆ ದ್ವೇಷ ಕಾರ್ತಾ ಇರೋದು ಅಂತೇಳಿ ಬೃಂದ ಜೋರಾಗಿ ಬೈತಾಳೆ. ಈ ಕಡೆ ಭಾರ್ಗವಿ ಊಟ ಮಾಡ್ತಾ ಇರ್ಬೇಕಾರೆ, ಅಮ್ಮ ಕೈ ತುತ್ತು ಹಾಕು, ನನಗೆ ಕೈ ತುತ್ತು ತಿನ್ನಬೇಕು ಅಂತ ಇಷ್ಟ ಇದೆ ಅಂತೇಳಿ ಹೇಳ್ತಾಳೆ. ಅವ್ರ ಅಮ್ಮಂಗೆ ಕೈಯೆಲ್ಲ ತುಂಬ ಗಾಯ ಆಗಿರುತ್ತೆ. ಊಟ ಕಲಿಸ್ತಾ ಇರಬೇಕಾದ್ರೆ ಕೈ ತುತ್ತನ್ನು ತಿನ್ನೋಕ್ಕಾಗ್ತಾ ಇರಲ್ಲ, ಕಲ್ಸೋಕ್ಕೂ ಆಗ್ತಾ ಇರಲ್ಲ. ಇದನ್ನು ನೋಡಿ ಭಾರ್ಗವಿ ಅತ್ತಿಗೆ ನಾನು ಇದನ್ನೆಲ್ಲ ಕಲಿಸ್ಕೊಡ್ತೀನಿ, ಕೂಸಿಗೆ ಹೋಗಿ ಹಪ್ಪಳ ಸಂಡಿಗೆ ತಗೊಂಬ ಅತ್ತಿಗೆ ಅಂತೇಳಿ ಹೇಳ್ತಾಳೆ. ಅದಾದಮೇಲೆ ಭಾರ್ಗವಿ, ಅಮ್ಮ ಯಾಕಮ್ಮ ಏನಾಯಿತು, ಕೈ ಏನಾಗಿದೆ ನಿನಗೆ, ನೀನು ಕೈ ತೋರಿಸು ಅಂತೇಳಿ ಕೇಳ್ತಾಳೆ. ಅದಾದಮೇಲೆ ಭಾರ್ಗವಿ ತಾಯಿ, ಏನೂ ಇಲ್ಲ ಭಾರ್ಗವಿ, ಏನೂ ಇಲ್ಲ ಅಂತೇಳಿ ಹೇಳ್ತಾಳೆ. ಮುಚ್ಚಿಡ್ತಾ ಇದೆಯಾ ನೀನೇನೋ ನನಗೆ, ನೀನು ಕೈ ತೋರಿಸು ಅಂತೇಳಿ ಹೇಳಿದಾಗ ಭಾರ್ಗವಿ ಕೈ ನೋಡಿ ಇನ್ನೇನು ನೋಡಬೇಕು ಅನ್ನೋಷ್ಟರಲ್ಲಿ ಇದು ಇವತ್ತಿನ ಸಂಚಿಕೆ ಆಗಿರುತ್ತೆ.